ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ನಲ್ಲಿ ನೀವೇನಾದ್ರೂ ಬ್ಯಾಂಕ್ಗೆ ಹೋಗಿ ಹಣ ಡ್ರಾ ಮಾಡೋದು, ಚೆಕ್ ಕ್ಲಿಯರ್ ಮಾಡೋದು ಅಥವಾ ಬೇರೆ ಯಾವುದೇ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಈ ಸ್ಟೋರಿ ಖಂಡಿತವಾಗ್ಲೂ ನೋಡ್ಲೇಬೇಕು. ಯಾಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ 14 ದಿನಗಳ ಕಾಲ ಬ್ಯಾಂಕ್ಗಳಿಗೆ ರಜೆ ಇರಲಿದೆ. ಹೌದು, ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಅನ್ಸಿದ್ರು ಇದು ಸತ್ಯ. ಆಗಸ್ಟ್ ತಿಂಗಳಲ್ಲಿ ಬರೋ ಭಾನುವಾರಗಳು 2ನೇ ಮತ್ತು 4ನೇ ಶನಿವಾರಗಳು ಹಾಗೂ ವಿವಿಧ ಹಬ್ಬಗಳ ಕಾರಣದಿಂದ ಒಟ್ಟು 14 ದಿನಗಳ ಕಾಲ ಬ್ಯಾಂಕ್ ಶಾಖೆಗಳು ಮುಚ್ಚಿರ್ತವೆ. ಬ್ಯಾಂಕ್ ರಜೆಗಳ ಪಟ್ಟಿ ನೋಡುವುದಾದ್ರೆ ಆಗಸ್ಟ್ 2 ಭಾನುವಾರ ವಾರಾಂತ್ಯದ ರಜೆ ಇರಲಿದೆ. ಆಗಸ್ಟ್ 8 ಶನಿವಾರ 2ನೇ ಶನಿವಾರದ ರಜೆ. ಆಗಸ್ಟ್ 9 ಭಾನುವಾರ ವಾರಾಂತ್ಯದ ರಜೆ. ಆಗಸ್ಟ್ 15 ಶನಿವಾರ ಸ್ವಾತಂತ್ರ್ಯ ದಿನಾಚರಣೆ ರಜೆ ಇರುತ್ತದೆ. ಆಗಸ್ಟ್ 16 ಭಾನುವಾರ ವಾರಾಂತ್ಯದ ರಜೆ. ಆಗಸ್ಟ್ 22 ಶನಿವಾರ 4ನೇ ಶನಿವಾರದ ರಜೆ. ಆಗಸ್ಟ್ 23 ಭಾನುವಾರ ವಾರಾಂತ್ಯದ ರಜೆ. ಆಗಸ್ಟ್ 25 ಈದ್ ಮಿಲಾದ್ ಹಬ್ಬದ ಮುನ್ನೆಚ್ಚರಿಕೆ ರಜೆ ಇರಲಿದೆ. ಇನ್ನು ಕೊನೆಯದಾಗಿ ಆಗಸ್ಟ್ 30 ಭಾನುವಾರ ವಾರಾಂತ್ಯದ ರಜೆ ಇರಲಿದೆಯಂತೆ. ಹೀಗೆ ಒಟ್ಟು ರಜೆಗಳ ಪಟ್ಟಿ ದೊಡ್ಡದಿದೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಪರದಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬ್ಯಾಂಕ್ ಕೆಲಸಗಳನ್ನು ಪ್ಲಾನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅರೆ, ಬ್ಯಾಂಕ್ಗಳು ಮುಚ್ಚಿದ್ರೆ ನಮ್ಮ ತುರ್ತು ಕೆಲಸಗಳು ಏನು ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಸ್, ಬ್ಯಾಂಕ್ ಶಾಖೆಗಳಿಗೆ ರಜಾ ಇದ್ರೂ ಕೂಡ ಆನ್ಲೈನ್ ಸೇವೆಗಳು ಎಂದಿನಂತೆ ಸಖತ್ತಾಗಿ ಕೆಲಸ ಮಾಡ್ತವೆ. ಅಂದ್ರೆ ನಿಮ್ಮ ಫೋನ್ ನಲ್ಲಿರೋ UPI, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಪ್ಲಿಕೇಶನ್ಗಳು, ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳು, ಹಣ ಡ್ರಾ ಮಾಡಲು ಅಥವಾ ಠೇವಣಿ ಮಾಡಲು ATM ಯಂತ್ರಗಳು ಹಾಗೂ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ವಹಿವಾಟುಗಳು ಎಂದಿನಂತೆ ಸರಾಗವಾಗಿ ಕಾರ್ಯನಿರ್ವಹಿಸಲಿವೆ. ಆದ್ದರಿಂದ ಬ್ರಾಂಚ್ಗೆ ನೇರವಾಗಿ ಹೋಗಿ ಮಾಡುವ ದೊಡ್ಡ ಮೊತ್ತದ ನಗದು ಠೇವಣಿ, ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಇನ್ನಿತರೆ ಪ್ರಮುಖ ದಾಖಲೆಗಳ ಕೆಲಸ ಇದ್ರೆ ರಜಾ ದಿನಗಳನ್ನ ಗಮನದಲ್ಲಿಟ್ಟುಕೊಂಡು ಮುಂಚಿತವಾಗಿ ನಿಮ್ಮ ಬ್ಯಾಂಕ್ ಕೆಲಸಗಳನ್ನ ಮುಗಿಸಿ ಇಟ್ಕೊಳ್ಳಿ. ಇದರ ಜೊತೆ ನಿಮಗೆ ಏನಾದರೂ ಈ ಮಾಹಿತಿ ಉಪಯುಕ್ತ ಅನಿಸಿದೆ ಶೇರ್ ಮಾಡಿ.